ಈಗ ಕಷ್ಟ ಅನ್ನೋ ಸಿಡಿಲು ನನಗೆ ಬಡದ್ಬಿಟ್ಟಿದೆ, ಆದ್ರೆ ಗುರುವಿನ ಸೇವೆ ಅನ್ನೋದಿದೆಯಲ್ಲ, ಗುರುವಿನ ಮುಂದೆ ಯಾವ ಕಷ್ಟಗಳು ನಿಲ್ಲಲ್ಲ. ಯಾಕಂದ್ರೆ ಗುರುವಿಗೆ ಗೊತ್ತಿಲ್ಲದೆ ಇರುವಂತಹ ವಿದ್ಯೆಗಳು ಕೂಡ ಇಲ್ಲ, ಗುರುವಿಗೆ ಗೊತ್ತಿಲ್ಲದೆ ಇರುವಂತಹ ಪರಿಹಾರ ಕೂಡ ಇಲ್ಲ. ನನ್ನಲ್ಲಿ ಸಂಪೂರ್ಣವಾದಂತಹ ಆತ್ಮವಿಶ್ವಾಸ ಇದೆ, ನಿಮ್ಮ ಮೇಲೆ ಸಂಪೂರ್ಣವಾದಂತ ನಂಬಿಕೆ ಇದೆ ಶ್ರೀ ರಾಯರೇ. ನಿಮ್ಮ ಸೇವೆನ ನಾನು ಮಾಡ್ತಾ ಇದ್ದೀನಿ ನನ್ನಪ್ಪ ಗುರುಗಳೇ. ನನ್ನ ಬದುಕಲ್ಲಿರುವಂತಹ ಸಿಡಿಲಿನಂತೆ ಬಡಿದಂತಹ ಕಷ್ಟಗಳನ್ನು ಕೂಡ ಶ್ರೀ ರಾಯರು ದೂರ ಮಾಡೇ ಮಾಡ್ತಾರೆ ಅನ್ನುವಂತಹ ಒಂದು ಛಲವನ್ನ, ಆತ್ಮವಿಶ್ವಾಸವನ್ನ ನೀವೇನ್ ಮಾಡ್ಬೇಕಂದ್ರೆ ಮನಸ್ಸಲ್ಲಿ ತುಂಬ್ಕೋಬೇಕು, ಸಂಪೂರ್ಣವಾಗಿ ತುಂಬ್ಕೋಬೇಕು. ಬೇರೆಯವ್ರು ಬೇಕಾದೇಳಿ ತಲೆ ಕೆಡಿಸ್ಕೊಳ್ದಂಗೆ, ನಿಮ್ಮ ಕಷ್ಟಗಳ ಕಡೆ ಗಮನ ಕೊಡ್ದಂಗೆ, ನಿಮ್ಮ ಕಷ್ಟಗಳನ್ನ ಸ್ವಾಮಿಯ ಪಾದಕ್ಕೆ ಇಟ್ಬಿಟ್ಟು ಏನ್ ಮಾಡ್ಬೇಕಂದ್ರೆ ಈ ಒಂದು ಮನಸ್ಸನ್ನ ನೀವು ತಗೋಬೇಕು. ಈ ಒಂದು ಆತ್ಮವಿಶ್ವಾಸವನ್ನ ನೀವು ಮನಸ್ಸಲ್ಲಿ ಖಂಡಿತ ತುಂಬ್ಕೋಬೇಕು. ಮುಖ್ಯವಾಗಿ ಮುಂದೆಂದು ಮೂರನೇದು ತುಂಬಾ